ಎಲ್ಲರಿಗೂ ಈ ಸಾಲಿನ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರಿಗೂ ತಿಳಿದಿದೆ, ಈ ಸಾಲಿನ ಗೌರಿ ಗಣೇಶ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಿಸಬೇಕು. ಯಾವ ರೀತಿ ಆಚರಿಸಬೇಕು? ಪರಿಸರ ಸ್ನೇಹಿಯಾಗಿ ಆಚರಿಸಬೇಕು. ಹಿಂದೆ ನಾವೆಲ್ಲರೂ ಮಣ್ಣಿನಿಂದ ಮಾಡಿದಂಥ ಒಂದು ಗಣಪತಿಯನ್ನು ತಂದು ಅದನ್ನು ಅಲಂಕರಿಸಿ ಅದನ್ನು ಮಣ್ಣಿನಲ್ಲಿ ಅಥವಾ ನೀರಿನಲ್ಲಿ ಲೀನವಾಗುವಂತೆ ನಾವು ವಿಸರ್ಜನೆ ಮಾಡ್ತಾಯಿದ್ವಿ. ಇವತ್ತು ಸನ್ನಿವೇಶ ಬದಲಾಗಿದೆ, ನಮ್ಮ ಜೀವನ ಶೈಲಿಗಳು ಬದಲಾಗಿದೆ. ಈಗೆಲ್ಲರೂ ಸುಂದರವಾದ ಗಣೇಶ ಮೂರ್ತಿಗಳನ್ನು ಪೂಜಿಸಬೇಕು ಅಂತ ಆಸೆಪಟ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದಂಥ ಗಣೇಶ ಮೂರ್ತಿಗಳನ್ನು, ಅದು ಆ ಗಣೇಶ ಮೂರ್ತಿಗಳಿಗೆ ನೋಡಲು ಆಕರ್ಷಕವಾದ ಭಾರಲೋಹ ಸಹಿತ ಬಣ್ಣವನ್ನು ಹಚ್ಚಿದಂಥ ಗಣಪತಿಯನ್ನು ನಾವು ತಂದು ಪೂಜೆ ಮಾಡ್ತೇವೆ. ನೋಡೋಕ್ಕೇನೋ ಚೆನ್ನಾಗಿರುತ್ತೆ, ಆದರೆ ಇದರಿಂದ ಉಂಟಾಗುವ ಪರಿಸರ ಮಾಲಿನ್ಯ ನಿಮ್ಮ ಗಮನಕ್ಕೆ ಬಂದಿಲ್ಲ ಅನಿಸುತ್ತೆ. ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ನೀರಿನಲ್ಲಿ ಸುಲಭವಾಗಿ ಕರಗೋದಿಲ್ಲ. ಇದರಿಂದ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿರ್ತಕ್ಕಂಥ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್, ರಂಜಕ ಇತ್ಯಾದಿ ನೀರಿನಲ್ಲಿ ಕರಗೋದಿಲ್ಲ, ನೀರಿನಲ್ಲಿ ಆ್ಯಡ್ ಆಗುತ್ತೆ, ನೀರಿನಲ್ಲಿ ಸೇರಿಕೊಳ್ಳುತ್ತೆ, ನೀರಿನ ಮಾಲಿನ್ಯ ಉಂಟು ಮಾಡುತ್ತೆ. ಅದಕ್ಕೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಗಣೇಶ ಮೂರ್ತಿಗಳಿಗೆ ನಾವು ಭಾರಲೋಹ ಸಹಿತ ಬಣ್ಣವನ್ನು ಲೇಪಿಸ್ತೀವಿ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಇದೇನು ಅಂತ ಹೇಳಿದ್ರೆ, ಈ ಒಂದು ಭಾರಲೋಹ ಸಹಿತ ಬಣ್ಣ ಏನು ಅಂದರೆ ಕ್ರೋಮಿಯಂ ಇರುತ್ತೆ, ಜಿಂಕ್ ಇರುತ್ತೆ, ನಿಕ್ಕಲ್ ಇರುತ್ತೆ, ಬ್ರಾನ್ಸ್ ಇರುತ್ತೆ, ಪಾದರಸ ಇರುತ್ತೆ. ಇವೆಲ್ಲವೂ ನಮ್ಮ ಆರೋಗ್ಯದ ಮೇಲೆ ತೀವ್ರ ದುಷ್ಪರಿಣಾಮ ಉಂಟು ಮಾಡ್ತವೆ. ಯಾಕಂತ ಹೇಳಿದ್ರೆ ಇಲ್ಲಿ ಇದು ಯಾವುದೇ ಕಾರಣಕ್ಕೂ ನಮ್ಮ ದೇಹದೊಳಗೆ ಸೇರ್ಕೋಬಾರ್ದು. ಇದರಿಂದ ನಮಗೆ ವಿವಿಧ ರೀತಿಯ ಕಾಯಿಲೆಗಳು, ಕ್ಯಾನ್ಸರ್ ಆಗ್ಬೋದು, ಮೂತ್ರಪಿಂಡ ರೋಗ ಆಗ್ಬೋದು, ಇನ್ನಿತರ ಕಾಯಿಲೆಗಳಾಗ್ಬೋದು, ಲಿವರ್ ಪ್ರಾಬ್ಲಮ್ ಆಗ್ಬೋದು, ಇಂಥರದ್ದೆಲ್ಲ ಒಂದು ತೊಂದರೆ ಉಂಟಾಗ್ತದೆ ಅಲ್ಲಿ. ಇದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಮಾರಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಅಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ಇವೆಲ್ಲವಕ್ಕೂ ಪ್ರಮುಖ ಕಾರಣ ಪರಿಸರ ಮಾಲಿನ್ಯ ಉಂಟಾಗ್ತಿರೋದು. ಆದ್ದರಿಂದ ನಾನು ಕೇಳ್ಕೊಳ್ಳೋದೇನೆಂದರೆ, ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ, ಈ ಸಾಲಿನ ಗೌರಿ ಗಣೇಶ ಹಬ್ಬವನ್ನು ಭಾಳ ಸಂತೋಷದಿಂದ ಮಣ್ಣಿನಿಂದಲೇ ಮಾಡಿದಂಥ ಗಣಪತಿಯನ್ನು ಮೂರ್ತಿಗಳನ್ನು ತಂದು ಅದನ್ನು ಚೆನ್ನಾಗಿ ಪೂಜೆ ಮಾಡಿ ಸಂತೋಷದಿಂದ ಹಬ್ಬವನ್ನು ಆಚರಿಸಿ ಗಣೇಶ ಮೂರ್ತಿಗಳನ್ನು ಮಣ್ಣಿನಲ್ಲಿಯೇ ಲೀನವಾಗುವಂತೆ ನೋಡಿಕೊಂಡು ಒಂದು ಪರಿಸರ ಸ್ನೇಹಿ ಗಣೇಶ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ.